ಹೀಗೆ ಕಾಂಗ್ರೆಸ್ನವರು ಹೋರಾಟವನ್ನು ನಡೆಸಿದ್ರು. ನಂತರ ಅವರೆಲ್ಲರನ್ನೂ ಕೂಡ ಪೊಲೀಸರು ಕರೆದೊಯ್ಯುವಂತಹ ಕೆಲಸವನ್ನು ಮಾಡಿದರು. ದೆಹಲಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಾಕ್ರೋಚ್ ಪಾರ್ಟಿಯವರು ತಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಲಿಲ್ಲ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು, ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಚಿವ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಜಂತರ್ ಮಂತರ್ಗೆ ಎನ್ಸಿಪಿ ಎಸ್ಪಿ ಪಕ್ಷದ ನಾಯಕ ಶರದ್ ಪವಾರ್, ಸುಪ್ರಿಯಾ ಸುಳೆ ಸೇರಿ ಅನೇಕರು ಆಗಮಿಸಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿ ಅರುಂಧತಿ ರಾಯ್ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಬ್ಬರಿಸಿದರೆ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಸಿಜೆಪಿ ಹೋರಾಟಕ್ಕೆ ತನುಮನ ಧನ ಸಹಾಯವನ್ನು ಕೊಡೋದಕ್ಕೆ ಮುಂದಾಗಿದೆ. ಸಿಜೆಪಿ ರಾಜಕೀಯ ಹೋರಾಟವನ್ನು ಅಲ್ಲಿ ನಡೀತಾ ಇರುವಂತಹ ಹೋರಾಟ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿನೇ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಗೆ ನಾವು ಹೋಗೋದಿಲ್ಲ, ಕೇಂದ್ರ ಸರ್ಕಾರದವರೇ ಜಂತರ್ ಮಂತರ್ಗೆ ಬರಲಿ ಅಂತ ಸಿಜೆಪಿಯವರು ತೀರ್ಮಾನಕ್ಕೆ ಬಂದಿದ್ದಾರೆ. धर्मेंद्र प्रधान का रेजिग्नेशन, 1 crore compensation to the families of the victims and immediate release of Sonam Wangchuk. And to all the protesters, I want to say that it's a long battle, but we are going to fight this battle, and not just going to fight, we are going to win this battle. If the government wants to have talks again, they have to come to Jantar Mantar. We won't be going to them now. ಇನ್ನು ನಿನ್ನೆ ನಡೆದ ಸಂಸತ್ ಚಲೋ ರ್ಯಾಲಿಯಲ್ಲಿ 150ಕ್ಕೂ ಹೆಚ್ಚು ಜನರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ 17 ಸಿಜೆಪಿಯ ಸದಸ್ಯರಿಗೆ ಇವತ್ತು ದೆಹಲಿ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಜಾಮೀನು ಕೊಡಿಸಿದ್ದಾರೆ. ಖುದ್ದು ಕೋರ್ಟ್ಗೆ ಬಂದಂತಹ ಅರವಿಂದ್ ಕೇಜ್ರಿವಾಲ್ ಜಾಮೀನಿಗೆ ಶ್ಯೂರಿಟಿ ಕೊಟ್ಟು ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ ಕಾಕ್ರೋಚ್ ಪ್ರತಿಭಟನೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಕಾಕ್ರೋಚ್ ಪಕ್ಷದವರ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ. ಇಷ್ಟು ಸಾಲದು ಅಂತ ರಾಜಕೀಯ ಕೂಡ ಜೋರಾಗ್ತಾ ಇದೆ. ಇದರ ನಡುವೆ ದೆಹಲಿ ಪೊಲೀಸರು ಎಲ್ಲದಕ್ಕೂ ಉತ್ತರವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಾವು ಏಕಾಏಕಿ ಲಾಠಿ ಚಾರ್ಜನ್ನು ಮಾಡಲಿಲ್ಲ, ಪೊಲೀಸರ ಮೇಲೆ ದಾಳಿ ಮಾಡಿದ್ದಕ್ಕೆ ದೇಶದ ಆಸ್ತಿಯಾಗಿರುವಂತಹ ಸಂಸತ್ ಭವನ ಧ್ವಂಸ ಮಾಡೋದಕ್ಕೆ ಅವರು ಬಂದಾಗ ಬಲಪ್ರಯೋಗವನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು ಅಂತ ಪೊಲೀಸರು ಹೇಳಿದ್ದಾರೆ. सुरक्षा व्यवस्था को इंश्योर करना, सेफ्टी सिक्योरिटी को इंश्योर करना, और जब इससे ये मार्च शुरू हुआ जो कि ऑलरेडी इलीगल था, हमने बता रखा था, लेकिन वो लोग मार्च कर रहे थे और हमने उनको रोकने की कोशिश करी. रोकने की कोशिश के दौरान ही उस तरफ से कुछ उपद्रवी तत्व ऐसे थे जिन्होंने कुछ पत्थरबाजी करना शुरू कर दिया. उसी में चोट लग गई, काफ़ी पुलिस वालों को चोट लगी है. फ्रॉम लोअर रैंक टू अपर रैंक हायर ऑफिशियल्स का सभी को मिला करीब 200 पुलिस वाले हैं जो कल घायल हुए हैं, जिसमें CAPF के भी और दिल्ली पुलिस के भी इन्वॉल्व हैं, RAF के भी इन्वॉल्व हैं. और देखिए, कुछ चीज़ें सैक्रोसैंक्ट होती हैं, पार्लियामेंट इज़ वन ऑफ देम. वहाँ पर हम इस तरह का अनड्यूली मॉब या क्राउड विदाउट एनी परमिशन, विदाउट एनी प्रीवियस ऑथराइजेशन हम ऐसे अलाउड नहीं कर सकते हैं. जो हमारी एडवाइजरी है न्यू दिल्ली डिस्ट्रिक्ट के लिए, जो सुप्रीम कोर्ट की गाइडलाइंस है, वो उनको बताया गया, अनाउंसमेंट करी और कम से कम 100 ऑफ टाइम उनको अनाउंसमेंट करी गई है. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇರುವಂಥವರಿಗೆ ಪ್ರತಿಪಕ್ಷಗಳವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೇಳ್ತಾ ಹೋದರೆ ದೆಹಲಿಯಲ್ಲಿ ಈಗಾಗಲೇ ಕಾಕ್ರೋಚ್ ಪಾರ್ಟಿಯ ಹೋರಾಟ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ.